ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಹೇಗಿದೆ ವೆದರು, ಡಲ್ ಇದೆ. ಬಟ್ ಇವತ್ತು ಈವ್ನಿಂಗ್ ಸ್ನ್ಯಾಕಿಗೆ ನಿಮ್ಮ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಒಂದು ಒಳ್ಳೆ ರೆಸಿಪಿ ನಾನು ಮಾಡಿದ್ದೀನಿ. ಎಷ್ಟು ಸೂಪರಾಗಿದೆ ಅಂದರೆ ನೀವು ಖಂಡಿತ ಟ್ರೈ ಮಾಡಲೇಬೇಕು. ಇದು ಯಾವುದೇ ಥರ ಬೇಕ್ರಿ ಫುಡ್ ಅಲ್ಲ, ಬಟ್ ಇದು ಬೇಕ್ರಿಯಿಂದ ಮಾಡೋ ಥರನೇ ಮನೇಲಿ ಹೈಜೆನಿಕ್ಕಾಗಿ ಯಾವುದೇ ಥರ ಪ್ರಿಸರ್ವೇಟಿವ್ಸ್ ಇಲ್ದಲೇ ನಾನು ಟ್ರೈ ಮಾಡಿದ್ದೀನಿ. ಯಾವುದೇ ಓವನ್ ಬೇಡ, ಏನು ಬೇಡ, ಹೊರ್ಗಡೆ ಹೇಗೆ ಮಾಡಿರ್ತಾರೋ ಏನೋ ಅಂತ ನಿಮಗೆ ಭಯ ಬೇಡ. ಅಷ್ಟು ಸೂಪರಾಗಿದೆ ರೆಸಿಪಿ. ನೀವೆಲ್ಲರೂ ಟ್ರೈ ಮಾಡಲೇಬೇಕು, ಖಂಡಿತ ಮಾಡಿ. ನನ್ನ ಚಾನಲ್ನ ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ನೀವು ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ರೆಸಿಪಿ ಜೊತೆಗೆ ಬಂದಿದ್ದೀನಿ. ನೋಡಿ, ಆ್ಯಪಲ್ ಕೇಕ್ ಮಾಡೋಣ ಇವತ್ತು. ಆ್ಯಪಲ್ ಕೇಕ್ ಮಾಡೋದಕ್ಕೆ ಒಂದು 4 ಬನ್ ತೊಗೊಂಡಿದ್ದೀನಿ ನಾನಿಲ್ಲಿ. 4 ಬೇಡ, ಬಟ್ ಸೆಟ್ ಇತ್ತು ತೊಗೊಂಡಿದ್ದೀನಿ. ಆಮೇಲೆ ಶುಗರ್, ಆಮೇಲೆ ಕೋಕೋ ಪೌಡರ್ ಆ್ಯಂಡ್ ಡೆಸಿಗೇಟೆಡ್ ಕೋಕೋನಟ್ ಪೌಡರ್. ಇಷ್ಟಿದ್ರೆ ಸಾಕು, ರುಚಿಯಾಗಿ ಆ್ಯಪಲ್ ಕೇಕ್ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೆಸಿಪಿನ ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ಬೋದು ಈಸಿಯಾಗೆ. ಓವನ್ ಬೇಡ, ಯಾವುದೇ ಥರ ಇದು ಬೇಡ. ಬೇಕ್ರಿಲೂ ತೊಗೊಂಬಂದು ತಿಂದ್ವಿ, ಮಕ್ಕಳಿಗೆ ಹೈಜೆನಿಕ್ ಇರುತ್ತೋ ಅನ್ನೋದು ನೀವು ಹೆದರಬೇಡಿ. ಮನೇಲೇ ಮಾಡಿಕೊಡಿ, ಸೂಪರಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಿಖಿತಾ ವ್ಲಾಗ್ಸ್ನ. ನೋಡಿ, ಈಗ 1/2 ಕಪ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಪ್ಯಾನ್ಗೆ. ಈಗ ನೋಡಿ, ಪ್ಯಾನಿಗೆ ಶುಗರ್ ಹಾಕ್ಕೊಂಡಿದ್ದೀನಿ. 1/4 ಕಪ್ ವಾಟರ್, ನೀರು. ಈಗ ನೀರು ಹಾಕ್ಕೊಂಡು ಹಿಂಗೆ ಶುಗರ್ ಕರಗೋದಕ್ಕೆ ಬಿಡೋಣ. ಶುಗರ್ ಚೆನ್ನಾಗಿ ಕರಗಬೇಕು. ಅದು ಕರಗಲಿ ಶುಗರ್. ಈಗ ನೋಡಿ, 2 ಬನ್ ತೊಗೊಂಡಿದ್ದೀನಿ ನಾನು. ದೊಡ್ಡ ಸೈಜ್ ಇದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಇದನ್ನು ಜಾರಿಗೆ ಹಾಕ್ಕೊಳ್ಬೇಕು, ಮುರಿದು ಹಾಕ್ಕೊಳ್ಳೋಣ. ನೋಡಿ, ಈಗ ಮುರಿದು ಜಾರಿಗೆ ಹಾಕ್ಕೊಳ್ಳೋಣ. ಪೌಡ್ರು ಮಾಡ್ಕೋಬೇಕು ಬನ್ನ. ಈಗ ನೋಡಿ, ಇದನ್ನು ರುಬ್ಕೋಬೇಕು. ಆಮೇಲೆ 1 ಸ್ಪೂನ್ ಕೋಕೋ ಪೌಡ್ರ್ ಹಾಕ್ಕೊಳ್ಳಿ. ಈಗ ನೋಡಿ, ಈ ಥರ ಪೌಡ್ರು ರೆಡಿಯಾಗಿದೆ. ಹೀಗೆ ನೋಡಿ, ಈ ಥರ ಪೌಡ್ರ್ ರೆಡಿಯಾಗಿದೆ. ಇವಾಗ ಇಲ್ಲಿ ಚಾಕ್ಲೇಟ್ ಸಿರಪ್ ಇದೆ, ಇದನ್ನು ಹಾಕ್ಕೊಳ್ಳೋಣ. ಇದು ಶುಗರ್ ಸಿರಪ್ ಇದೆ, ಇದನ್ನು ಹಾಕ್ಕೊಳ್ಳೋಣ. ಈಗ ಈಗ ನೋಡಿ, ಈ ಥರ ಕಲಿಸ್ಕೊಳ್ಬೇಕು ಶುಗರ್ ಸಿರಪ್ನ. ಈಗಲೇ ಅದು ಫ್ಲೇವರ್, ಕೋಕೋ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಿಸಿ ಇದೆ. ನೋಡಿ, ಹಿಂಗೆ ಚೆನ್ನಾಗಿ ಕಲಿಸ್ಕೊಡಿ. ಈಗ ಸ್ಪ್ಯಾಚುಲಾ ಬೇಡ, ಕೈಯಲ್ಲೇ ಕಲಿಸ್ಕೊಳ್ಳಿ, ಚೆನ್ನಾಗಾಗತ್ತೆ. ನೋಡಿ, ಈ ಥರ ರೌಂಡ್ ಆಗಬೇಕು. ಆ್ಯಕ್ಚುಲಿ ಆವಾಗಿನ ಕಾಲದಲ್ಲೆಲ್ಲ ತುಂಬ ಜನ ಆ್ಯಪಲ್ ಕೇಕ್ ತಿನ್ನೋರು. ಬಟ್ ಕಮ್ಮಿ ರೇಟ್ಗೂ ಸಿಗ್ತಿತ್ತು, ಒಂದು 5 ರೂಪೀಸ್ಗೆಲ್ಲ ಸಿಕ್ಬಿಡ್ತಿತ್ತು. ಸೊ ನಾವೆಲ್ಲ ಕಾಲೇಜ್ಗೆ ಹೋದಾಗ ಬರುವಾಗ ಆನ್ ದ ವೇ ತಿಂತಾಯಿದ್ವಿ, ತುಂಬ ರುಚಿಯಾಗಿರೋದು. ಬಟ್ ಈಗೆಲ್ಲ ಏನೇನೋ ಪ್ರಿಸರ್ವೇಟಿವ್ಸು ಮತ್ತು ಹೇಗೆ ಅನ್ಹೈಜೆನಿಕ್ಕಿಂದ ಮಾಡ್ತಾರೆ. ಸೊ ಹಂಗಾಗಿ ಮಕ್ಳಿಗೆ ಕೊಡೋದಕ್ಕೆ ಭಯ ಆಗುತ್ತೆ ಈಗಿನ ಜನ್ರೇಷನಲ್ಲಿ. ಸೊ ಮನೇಲಿ ಇಷ್ಟು ಈಸಿ ಇದೆಯಲ್ಲ, ಒಂದು 5-10 ಮಿನಿಟ್ಸ್ ನಿಮ್ಮ ಮಕ್ಕಳು ಬರೋ ಅಷ್ಟರಲ್ಲೇ ನೀವು ಯಾವಾಗಾರ ರೇರಾಗಿ ಮಾಡಿಕೊಡ್ಬೋದು ನಿಮ್ಮ ಮಕ್ಕಳಿಗೆ. ಡೈಲಿ ಒಂಥರ ವೆರೈಟೀಸ್ ಕೇಳ್ತಾರಲ್ಲ, ಸೊ ಹಾಗಾಗಿ ನೀವು ಮಾಡಿಕೊಡ್ಬೋದು. ತುಂಬ ರುಚಿಯಾಗಿ ಬರುತ್ತೆ ಆ್ಯಪಲ್ ಕೇಕು. ನೋಡಿ, ಈ ಥರ ಆಗಿದೆ. ಈಗ ರೌಂಡ್ ಮಾಡ್ಕೊಳ್ಳೋಣ ಇದನ್ನು.
ಈಗ ನೋಡಿ ಇದು ರೆಡಿ ಆಗಿದೆ. ಇದು ಡೆಸಿಗೇಟೆಡ್ ಕೋಕೋನಟ್ ಪೌಡರ್ ಇದು. ಈಗ ಇದನ್ನು ಚಿಕ್ಕ ಚಿಕ್ಕ ಬಾಲ್ಸ್ ಹಾಕಿ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಹೀಗೆ ನೀಟಾಗಿ ಮಾಡಿ, ರೌಂಡ್ ಶೇಪಲ್ಲಿ. ಬೇಕ್ರಿ ಅಷ್ಟು ದಪ್ಪ ಮಾಡೋ ಹಾಗೆ ಬೇಡ. ಮಕ್ಳಿಗೆ ಚಿಕ್ಕ ಚಿಕ್ಕದಾಗಿ ಕೊಟ್ಟರೆ 1-2 ಅಥವಾ ತಿಂತಾರೆ ಮಕ್ಕಳು. ನೀವೆಲ್ಲರೂ ಖಂಡಿತ ನಿಮ್ಮ ಮಕ್ಳಿಗೆ ಮಾಡಿಕೊಡ್ಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿದೆಯಲ್ಲ, ಇಲ್ಲಿ ಇಟ್ಕೊಳ್ಳೋಣ. ಈಗ ಒಂದು 3 ಆಗತ್ತಷ್ಟೆ, ನಾನು ಸ್ವಲ್ಪ ಮಾಡಿದ್ದೀನಿ. ನೀವು ಒಂದು ಸತಿ ಮಾಡಿಕೊಟ್ರೆ ನೀವು ಮನೇಲೆಲ್ಲರೂ ಕೇಳ್ತಾರೆ, ನಿಮ್ಮ ಮಕ್ಕಳು ಕೇಳ್ತಾರೆ, ಅಮ್ಮ ಇನ್ನೊಂದು ಸತಿ ಮಾಡಿಕೊಡಿ ಅಂತ. ಅಷ್ಟು ರುಚಿಯಾಗಿ ಬರುತ್ತೆ ಇದು ಆ್ಯಪಲ್ ಕೇಕು. ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸು, ಮತ್ತು ನಿಮಗೆ ಟೈಮ್ ಸೇವಿಂಗು, ಬೇಗನೂ ಮಾಡ್ಬೋದು. ಆಮೇಲೆ ಬೇಕ್ರಿ ಫುಡ್ಸ್ನು ಅವಾಯ್ಡ್ ಮಾಡ್ಬೋದು. ನೋಡಿ ನೀಟಾಗಿ ಕೋಟ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಕೋಕೋನಟ್ ಪೌಡ್ರೊಳಗೆ ಈಗ ಇದನ್ನು ಕೋಕೋನಟ್ ಪೌಡ್ರೊಳಗೆ ಮಿಕ್ಸ್ ಮಾಡೋಣ. ಹೀಗೆ ಸರ್ಕ್ಯುಲರ್ ಶೇಪಲ್ಲಿ ಹೀಗೆ ಕೋಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಪಲ್ ಕೇಕು. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ನೋಡಿ ಸೂಪರಾಗಿ ರೆಡಿಯಾಗಿದೆ ಆ್ಯಪಲ್ ಕೇಕು. ಟೇಸ್ಟ್ ಮಾಡೋಣ. ಸ್ಮೂತಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ತುಂಬ ರುಚಿಯಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೂ ಅಷ್ಟೇ ಸೂಪರಾಗಿದೆ. ನೀವೆಲ್ಲರೂ ಖಂಡಿತ ಟ್ರೈ ಮಾಡಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಲೇಟೆಸ್ಟ್ ರೆಸಿಪೀಸ್ ಮತ್ತೆ ಬರ್ತಾನೆ ಇರುತ್ತೆ ನಾನ್ ಸ್ಟಾಪಾಗೆ. ನೀವು ಮಾಡ್ಕೊಂಡು ತಿನ್ನು ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.